ಸಹೃದಯಿ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನೆಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಕೆಲವು ಪೋಷಕರಿಗೆ ಮಾತ್ರ, ಯಾರಾದ್ರೂ ಮಕ್ಕಳನ್ನ ಡಾಕ್ಟರ್, ಇಂಜಿನಿಯರೇ ನಾನು ಓದಿಸ್ಬೇಕು, ಅವೆರಡು ಕೋರ್ಸ್ ಬಿಟ್ಟು ಇನ್ಯಾವುದೂ ನಾನು ಓದಿಸೋದಿಲ್ಲ, ಜಗತ್ತಿನಲ್ಲಿರುವ ಅತಿ ಅದ್ಭುತ ಅವೆರಡೇ ಕೆಲಸ ಅಂತ ಯಾರಾದ್ರೂ ಡಿಸೈಡ್ ಮಾಡಿದ್ರೆ ಖಂಡಿತ ಈ ವಿಡಿಯೋ ನಿಮಗಾಗಿ. ಯಾಕಪ್ಪ ಈ ತರ ಕೇಳ್ತಿದಾರ ಇವರು ಅಂತ ಅನ್ಕೊಂತಿದ್ದೀರಾ? ಇನ್ನೇನು SSLC PUC ಎಕ್ಸಾಮ್ಗಳು ಮುಗಿಯುತ್ತೆ, ಕೋರ್ಸ್ಗಳ ಸೆಲೆಕ್ಷನ್ ಭರಾಟೆ ಜೋರಾಗಿರುತ್ತೆ, ಪೋಷಕರ ಪಾಲೆ ಇದ್ರಲ್ಲಿ ಜಾಸ್ತಿ ಇರುತ್ತೆ. ತಮ್ಮ ಮಕ್ಳು ಏನ್ ಹೇಳಿದ್ರು ಕೇಳ್ತಾರೆ, ಅವ್ರಿಗೇನು ಗೊತ್ತಾಗೋದಿಲ್ಲ, ಪ್ರಪಂಚ ಜ್ಞಾನ ಇಲ್ಲ, ಎಲ್ಲವೂ ನಾನೇ ಅರ್ಥಕೊಂಡಿದ್ದೀನಿ, ನಾನೇ ಸರ್ವಜ್ಞ, ನನ್ನನ್ನ ಬಿಟ್ರೆ ಯಾರು ಇಲ್ಲ ಅನ್ನೋ ಪೋಷಕರು ತುಂಬಾ ಜನ ಇದ್ದಾರೆ. ಮಕ್ಳಿಗೆ ಏನ್ ಗೊತ್ತಾಗತ್ತೆ? ಅವ್ರಿಗೆ ಏನ್ ಕೋರ್ಸ್ ಬಗ್ಗೆ ಅರಿವಿದೆ? ನಮ್ಗೆ ಹೇಳಿದಾರೆ ಇಂಜಿನಿಯರ್ ಓದ್ಬೇಕು, ಡಾಕ್ಟರ್ ಓದ್ಬೇಕು, ಫ್ಯೂಚರ್ ಇದೆ, ಬೇರೆ ಕೆಲಸಗಳೆಲ್ಲ ಗ್ಯಾರಂಟಿ ಇರಲ್ಲ ಅನ್ನೋ ಭ್ರಮೆಯಲ್ಲಿದ್ದೀವಿ. ಸೊ ಹಾಗಾಗಿ ಈ ವಿಡಿಯೋ ಅವರಿಗಾಗಿ ಮಾತ್ರ. ಇನ್ನೇನಾದ್ರೂ ವಿಡಿಯೋ ನೋಡ್ತಾ ಇರೋರಲ್ಲಿ ಇಲ್ಲ ನಾನು ಇದನ್ನ ಓದಿಸ್ಬೇಕು ಅಂತ ಇದ್ರೆ ನನ್ನದೊಂದಿಷ್ಟು ಕ್ವಶನ್, ಇದಕ್ಕೆ ಕರೆಕ್ಟ್ ಆಗಿ ಉತ್ತರ ನಿಮ್ಮಲ್ಲಿದ್ರೆ ಖಂಡಿತ ಮುಂದುವರಿರಿ, ಯಾವುದೇ ತೊಂದರೆ ಇಲ್ಲ. ಮೊದಲಿಗೆ ನಿಮ್ಮ ಮಕ್ಕಳ ಆಸಕ್ತಿಯನ್ನ ನೀವು ಎಂದಾದ್ರೂ ಕೇಳಿದ್ದೀರಾ? ಫಸ್ಟ್ ಕ್ವಶನ್. ಕೊನೆಯ ಹಂತ SSLC ಮುಗಿದ ಮೇಲಾದ್ರೂ ಕೂರಿಸ್ಕೊಂಡು ನಿನಗೂ ನಿನ್ನ ಮನಸ್ಸಲ್ಲಿ ಯಾವ್ದಾದ್ರೂ ಒಂದು ಕೆಲಸದ ಬಗ್ಗೆ ಅಥವಾ ಒಂದು ಯಾವ ವೃತ್ತಿನ ನಾನು ಹಿಡಿಬೇಕು ಅನ್ನೋ ಒಂದು ಐಡಿಯಾ ಇದೆಯಾ? ನಿನಗೇನಾದ್ರೂ ನಾಲೆಜ್ ಇದೆಯಪ್ಪ, ನಾಲೆಜ್ ಇದೆಯೇನಮ್ಮ ಅಂತ ಯಾರಾದ್ರೂ ಪೇರೆಂಟ್ಸು ಮಕ್ಕಳನ್ನ ಕೂತ್ಕೊಂಡು ಕೇಳೋರಿದ್ದಾರೆ? ಇಲ್ಲ ಅಂತಿಲ್ಲ. ಕೇಳಿಲ್ಲ ಅಂದ್ರೆ ದಯವಿಟ್ಟು ಮೊದ್ಲು ಕೇಳಿ, ಅವರ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ ಕೇಳಿ, ಆಯ್ತಾ? ಸರಿ, ಅವ್ರಿಗೆ ಕೆಲವ್ರಿಗೆ ಹೇಗಾಗಿದೆ ಅಂದ್ರೆ ಸ್ವತಂತ್ರವಾಗಿ ಯೋಚಿಸೋ ಶಕ್ತಿನ ಕಳ್ಕೊಂಡಿರ್ತಾರೆ. ಅಂತ ಮಕ್ಳು ಏನು ಇಲ್ಲ, ನನ್ಗೆ ಗೊತ್ತಾಗ್ತಿಲ್ಲ, ನೀವೇ ಡಿಸೈಡ್ ಮಾಡಿ, ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ, ನಾನು ಅದ್ರಲ್ಲಿ ಪ್ರಾಮಾಣಿಕವಾಗಿ ಓದಿ ಕೆಲಸ ತಗೊಂತೀನಿ, ನಾನು ಅದ್ರ ಶ್ರದ್ಧೆಯಿಂದ ಓದ್ತೀನಿ ಅಂದ್ರೆ ಓಕೆ ಫೈನ್. ಬಟ್ ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಆಸೆ ಇರುತ್ತೆ, ಅದನ್ನ ಮಾತಿನಲ್ಲಿ ಹೇಳುವಷ್ಟು ಧೈರ್ಯವಾಗ್ಲಿ ಅವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಪೋಷಕರು ಅಷ್ಟು ಅಂತ ಹೇಳ್ತಾರಲ್ಲ, ಒಂದು ಬಂಧನದಲ್ಲಿ ಬೆಳೆಸಿರ್ತಾರೆ, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ. ಆದ್ರೆ ಸರಿ, ಆಸಕ್ತಿನ ಕೇಳಿದ್ರಿ, ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಾಗ್ತಿಲ್ಲ ಅಂದಾಗ ನೀವು ಸೆಲೆಕ್ಟ್ ಮಾಡ್ತೀರಾ. ನೀವು ಸೆಲೆಕ್ಟ್ ಮಾಡುವಾಗ ಕೂಡ ನಿಮ್ಮ ಮಗುವಿನ ಆಸಕ್ತಿ ನಿಮ್ಗೆ ಕಾಣಿಸ್ಬೇಕು. ನಿಜವಾಗ್ಲೂ ಹೃದಯವಂತ ಪೋಷಕರಾದ್ರೆ ಮಕ್ಕಳ ಆಸಕ್ತಿ ಖಂಡಿತ ಕಾಣಿಸುತ್ತೆ. ಓ, ನನ್ ಮಗು ಯಾಕೋ ಜಾಸ್ತಿ ಇದ್ರಲ್ಲೇ ಮಾರ್ಕ್ಸ್ ತಗೊಂತಾನೆ, ಅಥವಾ ಒಂದ್ ಫೀಲ್ಡ್ ಇದೆ ಅನ್ಸುತ್ತೆ ಅಂತ ನೀವು ಆ ಕೋರ್ಸ್ಗಳ ಬಗ್ಗೆ ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಾ. ಆದ್ರೆ ಹಠವಾದಿ ಪೋಷಕರಿರ್ತಾರೆ ಕೆಲವರು, ಅವ್ರು ಯೋಚನೆ ಮಾಡೋದಿಲ್ಲ, ತಮಗೆ ತಾವೇ ಡಿಸೈಡ್ ಮಾಡ್ಕೊಂಡು ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ ಓದ್ಸೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಬರೋಣ. ಮಕ್ಕಳನ್ನ ಸೇರ್ಸಿದ್ರಿ, 10th ಆಯ್ತು, PUC ಆಯ್ತು, ಇಂಜಿನಿಯರಿಂಗ್ ಸೇರ್ಕೊಂಡ ಇಲ್ಲ ಡಾಕ್ಟರ್ ಸೇರ್ಕೊಂಡ ಅನ್ಕೋಣ. ನಿಮ್ಮ ಬಲವಂತಕ್ಕೆ ಆ ಹುಡುಗ ಅಥವಾ ಹುಡುಗಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಖಂಡಿತವಾಗಿಯೂ ಅದರಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡೋದೇ ಇಲ್ಲ. ಅವರು ಕೆಲಸಕ್ಕೆ ಹೋದ್ಮೇಲೆ ತುಂಬಾನೇ ಅವರು ಕಷ್ಟವನ್ನ ಎದುರಿಸ್ತಾರೆ. ಅಲ್ಲಿ ಈಗ ಇಂಜಿನಿಯರಿಂಗ್ಗೆ ತಗೊಳ್ಳೋಣ, ಅಲ್ಲಿ ಬೇಕಾಗೋದು ಸ್ಕಿಲ್. ನಿಮ್ಮ ಇಂಜಿನಿಯರಿಂಗ್ ಮಾರ್ಕ್ಸ್ ಅನ್ನ ಅವರು ತಗೊಂಡು ಎಲ್ಲೂ ಕೆಲಸ ಕೊಡೋದಿಲ್ಲ, ಜಸ್ಟ್ ಅದು ಸರ್ಟಿಫಿಕೇಟ್ಸ್ ಅಷ್ಟೇ. ಅವರು ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಇವ್ರು ಇದಕ್ಕೆ ಎಷ್ಟು ಪ್ರಬುದ್ಧರು ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ನಮ್ಮ ಮಕ್ಕಳು ಅವಾಗ ಫೇಲ್ ಆಗ್ತಾರೆ. ಆಗ ಏನ್ ಮಾಡ್ತಾರೆ, ಮಾನಸಿಕವಾಗಿ ಕುಗ್ಗ್ ಹೋಗ್ತಾರೆ. ಓದಾಗಿದೆ, ಕೆಲಸ ಸಿಗ್ತಾ ಇಲ್ಲ, ಅನಿವಾರ್ಯವಾಗಿ ಬೇರೆ ರೀತಿಯ ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ. ಇವತ್ತು ಒಂದಿಷ್ಟು ವರದಿಗಳ ಬಂದಿದ್ದಾವೆ, ತಾವು ಓದಿರುವ ಕೋರ್ಸಿಗೂ ತಾವು ಮಾಡುತ್ತಿರುವಂತಹ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಎಷ್ಟೋ ಜನ ಇಂಜಿನಿಯರ್ಸ್ಗಳು, ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೇ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಸ್ಕೂಲಲ್ಲಿ ಲೇಡೀಸ್ ಇಂಜಿನಿಯರ್ಸ್ ಗಳಿದ್ದಾರೆ. ಅವ್ರು ಓದಿರೋದು ಕಂಪ್ಯೂಟರ್ಸ್,
ಎಲೆಕ್ಟ್ರಾನಿಕ್ಸ್, ಬೇರೆ 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 ಇಂಜಿನಿಯರ್ ಓದ್ಕೊಂಡ್ ಬಂದು ಇಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಯಾಕೆ ಯಾಕೆ ಮಾಡ್ತಾ ಇದ್ದಾರೆ? ಮದ್ವೆ ಆಯ್ತು ಮೇಡಮ್, ದೂರ ಕಳ್ಸೋದಿಲ್ಲ, ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನನಗೆ ಇಷ್ಟ ಇರ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ ಬಲವಂತವಾಗಿ ನಾನು ಓದ್ದೆ, ಈಗ ಖಾಲಿ ಕೂತ್ಕೊಳ್ಳೋದಕ್ ಆಗೋದಿಲ್ಲ, ಹಾಗಾಗಿ ಈ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಕೆಲಸವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲೂ ಅವ್ರಿಗೆ ಯಾವುದೇ ರೀತಿಯ ನಾಲೆಜ್ ಜಾಸ್ತಿ ಇರೋದಿಲ್ಲ. ಇದ್ರಿಂದ ಆ ಮಕ್ಕಳು ಕಷ್ಟ ಪಡ್ತಾರೆ, ಜೊತೆಗೆ ಅವರು ಇಷ್ಟವಿಲ್ಲದ ಕೆಲಸವನ್ನ ಮಾಡ್ತಾ ಜೀವನ ಕಳೀತಾರೆ. ನೀವು ಅಕ್ಕಪಕ್ಕ ವಿಚಾರಿಸಿ. ಹೇಳ್ತಾರಲ್ಲ, ದೇಶ ಓದು ಕೋಶ ಸುತ್ತು, ಕೋಶ ಓದು ದೇಶ ಸುತ್ತು ಅಂತಾರಲ್ಲ, ಆಗ್ಲೇ ನಮ್ಗೆ ನಾಲೆಜ್ ಜಾಸ್ತಿ ಆಗೋದು. ಆಯ್ತು, ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಏನು ಅಂತಂದ್ರೆ, ಕಂಪನಿಗಳಲ್ಲಿ ಈಗ ನಾನು ನನ್ನ ಫ್ರೆಂಡ್ ಸರ್ಕಲ್ ಅವರು ತುಂಬಾ ಕಂಪನಿಯಲ್ಲಿ ಕೆಲಸ ಮಾಡೋರು ಕೂಡ ಇದ್ದಾರೆ. ಅವರೇ ಹೇಳ್ತಾರೆ, ತುಂಬಾ ಜನ ವರ್ಕರ್ಸ್ ಬರ್ತಾರೆ, ಅವ್ರು ಓದಿರೋದಕ್ಕೂ ಅವ್ರಿಗೆ ಬಂದ್ ಮಾಡ್ತಿರೋ ಕೆಲ್ಸಕ್ಕೆ ಸಂಬಂಧ ಇಲ್ಲ, ಕಡಿಮೆ ಸಂಬಳಕ್ಕೆ ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಆಗ್ತಾ ಇಲ್ಲ, ಒದ್ದಾಟ ನೋಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಯಾಕೆ ಈ ಪರಿಸ್ಥಿತಿ ಬಂತು? ಇದು ಇಂಜಿನಿಯರಿಂಗ್. ಈಗ ಎಷ್ಟೊಂದ್ ಜನ ಓದಿ ಹೊರಗೆ ಬರ್ತಾ ಇದ್ದಾರೆ, ಕಾಲೇಜ್ಗಳ ಸಂಖ್ಯೆ ಸಿಕ್ಕಾಪಟ್ಟ ಇದೆ, ಆದ್ರೆ ಅಷ್ಟು ಜನಕ್ಕೆ ಕೆಲ್ಸ ಕೊಡಕ್ ಸಾಧ್ಯನಾ? ಸಿಗುತ್ತೆ. ಅದನ್ನ ಇಷ್ಟಪಟ್ಟು ಓದಿ ಮಕ್ಳು ನಾಲೆಜ್ ಜಾಸ್ತಿ ಇದ್ದು ಸ್ಕಿಲ್ ಅನ್ನ ಬೆಳೆಸ್ಕೊಂಡ್ ಮಕ್ಳಿಗೆ ಓದಿ ತಕ್ಷಣಕ್ಕೆ ಕೆಲಸ ಸಿಗುತ್ತೆ, ಅವ್ರ ಅದ್ರಲ್ಲಿ ತುಂಬಾ ಡೆವಲಪ್ ಆಗ್ತಾರೆ. ಇದೆ ಬಲವಂತವಾಗಿ ಓದಿರ್ತಾರಲ್ಲ, ಅವ್ರೇನು ಮಾಡೋದಿಲ್ಲ. ಇದನ್ನ ಫಸ್ಟ್ ಪೋಷಕರು ತಿಳ್ಕೊಳ್ಳಿ. ಹಾಗೆ MBBS ಅನ್ಕೊಳ್ಳಿ, ಜಸ್ಟ್ MBBS ಓದಿದ ತಕ್ಷಣ ಅವನು ಡಾಕ್ಟರ್ ಆಗ್ಬಿಡ್ತಾರ? ಸಾಕಷ್ಟೇ? ಇಲ್ಲ, ಮತ್ತೆ ಅವನು ಒಂದಿಷ್ಟು ಅದಕ್ಕೆ ಸಪ್ಲಿಮೆಂಟ್ ಓದ್ಕೊಳ್ಳೇಬೇಕು. ಅವ್ರು ಅದಕ್ಕೆ ಇನ್ನ ಎಷ್ಟು ಕೋರ್ಸ್ಗಳನ್ನ ಮಾಡ್ಕೋಬೇಕು. ಅವ್ರು ಅಲ್ಲಿಗೆ ಅವನ ಎಷ್ಟು ಟೈಮ್ ಅನ್ನು ಅವರು ಯುಟಿಲೈಸ್ ಮಾಡ್ಬೇಕಾಗತ್ತೆ. ಅದು ತನಗೆ ಇಷ್ಟಪಟ್ಟು ಓದಿದ್ರೆ ಅವನು ಅದ್ರಲ್ಲಿ ಖಂಡಿತ ಅಚೀವ್ ಮಾಡ್ತಾರೆ, ಡಾಕ್ಟರ್ ಆದ್ರೂ ಮಾಡ್ತಾರೆ. ಅವರು ಪೇಮೆಂಟ್ ಸೀಟ್ ಅಲ್ಲಿ ಓದೋದಿಲ್ಲ, ತಾವೇ ಕಷ್ಟ ಬಿದ್ದು ಗವರ್ಮೆಂಟ್ ಸೀಟ್ ಅಲ್ಲಿ ಅವ್ರು ಓದೋಷ್ಟು ಇರುತ್ತೆ. ಆದ್ರೆ ಹಿಂದಿನ ಪೋಷಕರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಲೋನ್ ಮಾಡ್ತಾರೆ, ಎಜುಕೇಶನ್ ಲೋನ್ ಅಂತ. ಮಕ್ಳಿಗೆ ಇಷ್ಟ ಇರೋದಿಲ್ಲ, ನನ್ನ ಪ್ರತಿಷ್ಠೆಯ ಪ್ರಶ್ನೆ ಡಾಕ್ಟರ್ ಓದು, ಇಂಜಿನಿಯರಿಂಗ್ ಓದು ಅಂತ ಲೋನ್ ಮಾಡಿ ಆ ಮಕ್ಳನ್ನ ಸೇರಿಸಿ ಅವರು ಅದ್ರಲ್ಲೂ ನ್ಯಾಯ ಒದಗಿಸ್ತೆ ತಮ್ಮ ಆತ್ಮಸಾಕ್ಷಿಗೂ ಮೋಸ ಮಾಡ್ಕೊಂಡು ಕಳೀತಾ ಇರೋರ ಸಂಖ್ಯೆ ಸಿಕ್ಕಾಪಟ್ಟ ಇದೆ. ಈಗ್ಲಾದ್ರೂ ಎಚ್ಚೆತ್ಕೊಳ್ಳೋಣ. ಓಕೆ, ನೀವು ಕೇಳಬಹುದು ಇವಾಗ, ಬೇರೆ ಎಷ್ಟು ಕೋರ್ಸ್ಗಳಿದೆ, ಹೌದಲ್ಲ, ಯಾವ ಗ್ಯಾರಂಟಿ ಇದೆ ಅಂತ. ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಸಾವಿರಾರು ಕೆಲಸಗಳ ಪಟ್ಟಿನ ನಿಮಗೆ ಸಿಗುತ್ತೆ. ಕೆಲವುದ್ರಲ್ಲಿ ಎಷ್ಟು ಅಪಾರ್ಚುನಿಟೀಸ್ ಇರುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಓದ್ಕೊಂಡ್ ಬಂದಿರೋ ಸ್ಟೂಡೆಂಟ್ಸ್ ಗಳ ಇಲ್ಲ ಅಂತ ಹೇಳ್ತಾರೆ. ನಾನು ತುಂಬಾ ನೋಡಿದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಕೋರ್ಸ್ ಗಳ ಬಗ್ಗೆ, ಅದು ಓದಿದ್ಮೇಲೆ ಎಷ್ಟು ಇಮಿಡಿಯೇಟ್ ಆಗಿ ಕೆಲಸ ಸಿಗುತ್ತೆ, ಅದಕ್ಕೆ ಎಷ್ಟು ಫ್ಯೂಚರ್ಸ್ ಇದೆ, ಎಲ್ಲವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಸುಮ್ಮನೆ ಇದನ್ನ ಮಾತಾಡ್ಬಿಟ್ಟು ನಿಮ್ಗೆ ಹೇಳಿದ್ರೆ ಸಾಕಾಗೋದಿಲ್ಲ. ನಾನು ಅದ್ರ ಇನ್ಫಾರ್ಮೇಶನ್ ಕೂಡ ಕೊಡೋ ಪ್ರಯತ್ನದಲ್ಲಿದ್ದೀನಿ, ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಲೀಸ್ಟ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಷ್ಟೊಂದು ಕೆಲಸಗಳನ್ನ ಮೆಷಿನ್ಗಳು ಮಾಡುವಂತ ಪರಿಸ್ಥಿತಿ ಬಂದಿದೆ. ಆಗ ಎಲ್ಲಿ ಕೆಲಸ ಸಿಗತ್ತೆ? ಹುಡುಕಿ. ಎಂಥ ಪರಿಸ್ಥಿತಿ ಬಂದ್ರು, ಬರ್ಲಿ ಯಾವುದೇ ಬರ್ಲಿ, ನಮ್ಮ ಕೆಲಸಕ್ಕೆ ಕುಂದು ಬರದಿರುವಂತ ಕೆಲಸ ಯಾವುದಿದೆ? ಎಂತ ಸಂದರ್ಭದಲ್ಲೂ ಕೂಡ ಈ ಕೆಲ್ಸಕ್ಕೆ ಸಮಸ್ಯೆ ಬರೋದಿಲ್ಲ. ನಮ್ಮ ಮಕ್ಳು ಟ್ಯಾಲೆಂಟ್ ಆಗಿದ್ರೆ ಅನ್ನೋ ಅಂತ ಕೋರ್ಸ್ಗಳನ್ನ ಹುಡುಕಿ. ತುಂಬಾ 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 ಸಿಗ್ತವೆ. ಅಂತ ಕೋರ್ಸ್ಗಳನ್ನ ಹುಡುಕಿ ಹಾಕಿ, ಅವ್ರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಹೇಳಿರೋ ಮಾತಲ್ಲಿ ನಿಮ್ಗೆ ಬೇಸರ ತರುವಂತಹ ಸಂಗತಿ ಇರಬಹುದು, ಆದ್ರೆ ಇರುವ ಸತ್ಯವಂತೂ 100% ಅದೇನೆ. ಇದನ್ ಕೇಳಿದ್ಮೇಲೆ ಖಂಡಿತ ಯಾರು ಚೇಂಜ್ ಆಗ್ತಾರೆ, ಬದಲಾಗ್ತಾರೆ ಅನ್ನೋದು ಖಂಡಿತ ಅಲ್ಲ. ನನ್ನ ಪ್ರಯತ್ನ ಒಂದಷ್ಟೇ ಇದು. ಮಕ್ಕಳ ಆಸಕ್ತಿ ಏನಿದೆ ಅಂತ ತಿಳಿದು ಅದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಅನ್ನ ಹಾಕಿದ್ರೆ ನೀವು ಗೆಲ್ತೀರಾ, ಅವರು ಗೆಲ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಗುಕೇಶ್ ಮೊನ್ನೆ ವಿಶ್ವ ಚಾಂಪಿಯನ್ ಚೆಸ್ ಅಲ್ಲೇ ಆದ ಹುಡುಗ. ಅಂದ್ರೆ ಅವನ ಆಸಕ್ತಿಯ ಕ್ಷೇತ್ರ ಯಾವ್ದಿತ್ತು ಅಂದ್ರೆ, ಆಸಕ್ತಿ ಒಂದೇ ಸರಿ ಬರೋದಿಲ್ಲ. ಅವರ ತಂದೆ ಕೂಡ ಅದರಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಿ ತಮ್ಮ ಒಂದು ಜೀವಮಾನವಿಡೀ ಆ ಹುಡುಗನಿಗೋಸ್ಕರ ಇಟ್ಟು
ಅವರು ಇವಾಗ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಚೆಸ್ ಅಲ್ಲಿ ಎತ್ತರದ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರ ತಂದೆ ತಾಯಿ ತ್ಯಾಗ ಇತ್ತು ಅದರಲ್ಲಿ. ಅಂದ್ರೆ ಆಸಕ್ತಿಯ ಕ್ಷೇತ್ರನ ಹುಡುಕಿದ್ರೆ ಮಕ್ಕಳು ಇಂತ ಒಂದು ಅಚೀವ್ಮೆಂಟ್ ಅನ್ನ ಮಾಡ್ಬೋದು. ಅತೀ ಬಲವಂತವಾಗಿ ಮಾಡಿದ್ರೆ ಬದುಕು ನರಕವಾಗುತ್ತೆ. ಅದರಿಂದ ಯಾರಿಗೂ ಏನನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಎಷ್ಟೆಷ್ಟೊಂದು ಕ್ಷೇತ್ರದಲ್ಲಿ ಅಚೀವ್ ಮಾಡಿರುವವರ ಲೀಸ್ಟ್ ನಮ್ಗೆ ಸಿಗತ್ತೆ. ಎಲ್ರು ಒಂದೇ ಕೋರ್ಸ್ ಅನ್ನ ಮಾಡ್ಕೊಂಡಿದ್ರೆ ಇವತ್ತು ನಾವು ಅವರನ್ನ ನೋಡಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಹೇಳಿ ಡಿವೈಡ್ ಮಾಡೋದಕ್ಕೆ ಜಾಸ್ತಿ ಹೋಗ್ಬೇಡಿ. ಓಕೆ, 10th ಅಲ್ಲಿ ಒಬ್ಳು ಹುಡುಗಿ ಓದ್ತಿದ್ದಾಳೆ ಅನ್ಕೊಳ್ಳಿ. ಅವಳು ಓದೋದ್ರಲ್ಲಿ ಅಷ್ಟು ಜಾಣ ಇಲ್ಲ, ಅವಳಿಗೆ ಆ ಒಂದು ವಿದ್ಯೆ ಅಷ್ಟೊಂದು ಅವಳ ತಲೆಗೆ ಹತ್ತಾ ಇರಲ್ಲ, ತುಂಬಾ ಕಷ್ಟಪಟ್ಟು ಓದ್ತಿದ್ದಾಳೆ ಅನ್ಕೋಣ. ಹೆಂಗೆ SLC ಮುಗಿಸ್ತಾಳೆ, PUC ಮುಗಿಸ್ತಾಳೆ ಬಲವಂತಕ್ಕಾದ್ರೆ. ನೆಕ್ಸ್ಟ್ ಅವಳನ್ನ ಸುಮ್ನೆ ಡಿಗ್ರಿ ಮಾಡೋದಕ್ಕೋ ಇಂಥದ್ದು ಕೋರ್ಸಿಗೆ ಸೇರಿಸಿದಾಗ ಟೈಮ್ ವೇಸ್ಟ್. ಅವಳು ಹೇಳ್ತಾಳೆ, ನನಗೆ ಈ ಬ್ಯೂಟಿಷಿಯನ್ ಕೋರ್ಸ್ ಅಂದ್ರೆ ತುಂಬಾ ಇಷ್ಟ, ನನ್ಗೆ ಅದ್ರಲ್ಲಿ ಏನಾದ್ರೂ ಒಂದು ದೊಡ್ಡ ಮಟ್ಟದ ಅಚೀವ್ ಮಾಡ್ಬೇಕು, ನನಗೆ ಹೊಸ ಹೊಸ ಐಡಿಯಾಗಳಿದೆ ಅಂತ ಹೇಳ್ತಾರೆ. ಅವ್ರ ಮನೆಯವ್ರು ಹೇಳ್ಬೋದು, ಆ ಕೆಲ್ಸ ಏನು ಅಷ್ಟೊಂದು ಅಮೌಂಟ್ ಕೊಡ್ಸುತ್ತಾ, ಹಾಗೆ ಹೀಗೆ ಏನು ನಾಲೆಜ್ ಇರೋದಿಲ್ಲ, ಬೈತಾರೆ. ಆ ಹುಡುಗಿ ಆಸೆಯನ್ನ ಅವರು ಅಲ್ಲಿಗೆ ಮುಗಿಸ್ತಾರೆ ಅನ್ಕೊಂಡು. ಬಟ್ ಆ ಕ್ಷೇತ್ರದಲ್ಲಿ ಎಷ್ಟೊಂದು ಬೆಳೆಯುವ ಒಂದು ಮಾರ್ಗ ಇದೆ ಅಂತ ಹೇಳಿದ್ರೆ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರಿಗೆ ಎಲ್ಲವೂ ಏನು ಅರ್ಥ ಆಗೋದೇ ಇಲ್ಲ. ಅದಕ್ಕೆ ಹೇಳಿದ್ದು, ಸಣ್ಣ ಪುಟ್ಟ ಕೆಲಸ, ಫ್ಯಾಷನ್ ಡಿಸೈನರ್ ಆಗಿರ್ಬಹುದು, ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬಹುದು, ಅದ್ರಲ್ಲಿ ಹೆಚ್ಚಿನದನ್ನ ಅವರು ಮಾಡ್ಕೊಂಡು ಹೋದ್ರೆ ಯಾವ ಇಂಜಿನಿಯರ್ಗಳು ದುಡಿಯದಿರುವಷ್ಟು ದುಡ್ಡು, ಖುಷಿ, ಹಣವನ್ನು ಅವರು ಸಂಪಾದನೆ ಮಾಡಬಹುದು. ಅದು ಅವರ ಆಸಕ್ತಿ ಕ್ಷೇತ್ರವಾದ್ರೆ ಮಾತ್ರ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸೊ ನನಗಿದಿಷ್ಟು ಹೇಳ್ಬೇಕನ್ಸಿರುವಂತಹ ವಿಷಯ ಇವತ್ತಿನ ವಿಡಿಯೋದಲ್ಲಿ. ನಿಮ್ಮೆಲ್ರಿಗೂ ಫೈನಲ್ ಆಗಿ ಒಂದು ಡೌಟ್ ಬರ್ಬಹುದು, ಮಕ್ಕಳ ಆಸಕ್ತಿನೆಲ್ಲ ನೋಡ್ಕೊಂಡು ಹೋದ್ರೆ ಮೇಡಮ್ ಜೀವನಕ್ಕೆ ನಾಳೆ ಅದು ಯಾವ ಗ್ಯಾರಂಟಿ, ಹೇಗ್ ಬದುಕತ್ತಾರೆ ಅವರು ಅಂತ. ಅಷ್ಟೊಂದು ನಾವು ವರಿ ಮಾಡ್ಕೊಳ್ಳುವಂತ ನೆಸೆಸಿಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರತಿದಿನ ನಾವು ಒಂದು ಬಟ್ಟಲಲ್ಲಿ ಊಟ ಹಾಕಿ ತುತ್ತನ್ನ ತಿನ್ಸಿದ್ರೆ ಅವರು ಬಲವಂತವಾಗಿ ತಿಂತಾ ಇರ್ತಾರೆ. ಅವ್ರಿಗೆ ಏನ್ ಆಸೆ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾವ ತರಕಾರಿ ಅವ್ರಿಗೆ ಇಷ್ಟ, ಯಾವ ಊಟ ಅವ್ರಿಗೆ ಇಷ್ಟ, ಯಾವ ಸ್ವೀಟ್ ಇಷ್ಟ ಅನ್ನೋದು ಗೊತ್ತಾಗಲ್ಲ. ನಮ್ಮ ಎಲ್ಲ ಬಲವಂತಕ್ಕೆ ನುಂಗ್ತಾ ಇರ್ತಾರೆ. ಆದ್ರೆ ಒಂದು ದಿನ ಎಲ್ಲದನ್ನು ಹಾಕಿರುವಂತ ಬಟ್ಟಲ್ ಅವ್ರ ಮುಂದೆ ಇಡಿ, ತಟ್ಟೆಯನ್ನು, ಊಟದ ತಟ್ಟೆಯನ್ನು ಇಟ್ಟಾಗ ಅವರು ಚಾಯ್ಸ್ ಮಾಡ್ಕೊಂತಾರೆ. ಬೇರೆಯವರನ್ನ ಹಾಗೆ ಇಡ್ತಾರೆ. ಅವಾಗ ನಮ್ಗೆ ಗೊತ್ತಾಗತ್ತೆ, ಇದು ಇವ್ರು ಇಷ್ಟದ್ದೇ ಅಂತ. ಇದು ಊಟದ ವಿಷಯ ಆಯ್ತು. ಹಾಗೆ ಅವರ ಆಸಕ್ತಿಯ ಕ್ಷೇತ್ರ ಕೂಡ ಇರುತ್ತೆ. ಬಿಡಿ, ಫೇಲರ್ ಆಗ್ತಾರೆ, ಬೀಳ್ತಾರೆ, ಏಳ್ತಾರೆ, ಮತ್ತೆ ಎದ್ದು ನಿಲ್ತಾರೆ. ಮತ್ತೆ ಮುಂದೆಂದಿಗೂ ಅವರು ಸೋಲನ್ನ ಎದುರಿಸುವಂತ ಶಕ್ತಿಯನ್ನ ಕಲಿತಾರೆ. ಮುಂದೊಂದ್ ದಿವಸ ಅವರು ಅದರಲ್ಲಿ ಹೆಸರನ್ನು ಕೂಡ ಮಾಡ್ತಾರೆ. ಬದುಕಿನಲ್ಲಿ ಖುಷಿಯಾಗಿರ್ತಾರೆ. ಹೆಸರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಬದುಕಿನಲ್ಲಿ ಖಿನ್ನತೆ ಇಲ್ಲದೆ, ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಅವರು ಸುಖಕರ ಜೀವನವನ್ನ ನಡೆಸ್ತಾರೆ. ಇದು ಮಕ್ಕಳ ಆಸಕ್ತಿಯ ಕ್ಷೇತ್ರವನ್ನ ಹುಡುಕಿ ಅವರಿಗೆ ಕೋರ್ಸ್ಗೆ ಸೇರಿಸಿದ್ರೆ ಮಾತ್ರ. ನಿಮ್ಮ ಬಲವಂತಕ್ಕೆ ಸೇರಿಸಿದ್ರೆ ಎಲ್ಲವೂ ಅನಾಹುತಗಳೇ ಹೆಚ್ಚಾಗಿ ನಡೆಯುತ್ತೆ. ಹಾಗೆ ನೀವೇ ಗಮನಿಸಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡಿರೋರ್ನ ಕೇಳಿದ್ರೆ ಅವ್ರು ಹೇಳೋದು ಇಷ್ಟೇ, ನಮ್ಮ ತಂದೆ ತಾಯಿ ನಮ್ಗೆ ಯಾವುದೇ ರೀತಿಯ ಒತ್ತಡವನ್ನ ಹಾಕಿರ್ಲಿಲ್ಲ, ಫೋರ್ಸ್ ಮಾಡಿರ್ಲಿಲ್ಲ, ನನ್ನ ಆಸೆಗಳಿಗೆ ನೀರೆರೆದ್ರು, ಬೆನ್ನೆಲುಬಾಗಿ ನಿಂತ್ರು, ಸಪೋರ್ಟ್ ಮಾಡಿದ್ರು, ನಾನು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಪ್ರತಿಯೊಬ್ರು ಹೇಳ್ತಾರೆ. ಸೊ ಹಾಗಾಗಿ ಬೇಕಾಗಿರೋದು ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಅಷ್ಟೇ. ಬಲವಂತದಿಂದ ಮಾಡಿಸಿಕೊಂಡ ಯಾವ ಕೆಲಸವೂ ಅದು ಯಶಸ್ಸನ್ನ ತಂದುಕೊಡೋದಿಲ್ಲ. ಮಕ್ಕಳನ್ನ ಮುಂದೊಂದ್ ದಿನ ಮಾನಸಿಕವಾಗಿ ಕುಗ್ಗು ಹೋಗೋ ತರ ಮಾಡ್ಬೇಡಿ. ಇದು ಯಾಕಂದ್ರೆ ಇನ್ನೇನು ಕೋರ್ಸ್ಗಳ ಆಯ್ಕೆಯ ಒಂದು ಹಂತದಲ್ಲಿರುವಂತ ಸಂದರ್ಭ. ಹಾಗಾಗಿ ನಾನು ಈ ವಿಡಿಯೋವನ್ನ ಮಾಡಿದ್ದೀನಿ. ಇನ್ನು ಯೋಚನೆ ಮಾಡಿ, ಸಾಕಷ್ಟು ಸಮಯ ಇದೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಚಾಲ್ತಿಯಲ್ಲಿರುವಂತಹ ತುಂಬಾ ಒಂದ್ ಹೇಳ್ತಾರಲ್ಲ, ಬದುಕನ್ನ ಕಟ್ಟಿಕೊಳ್ಳುವಂತಹ ಹಲವಾರು ಕೋರ್ಸ್ಗಳ ಲೀಸ್ಟ್ ಅನ್ನ ಮುಂದಿನ ವಿಡಿಯೋದಲ್ಲಿ ಖಂಡಿತ ತರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ, ಹೃದಯವಂತ ಪೋಷಕರಾಗಿ ಅಂತ ಹೇಳ್ತಾ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.